ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊರಿಗೆ ಹೋಗಿದ್ನಲ್ವಾ, ಅದೇ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನಮ್ಮ ಅಮ್ಮವ್ರ ಮನೆ ಪಕ್ಕದಲ್ಲಿರೋ ಹಿತ್ತಲು. ಇಲ್ಲೇ ಹೂವು ಎಲ್ಲ ಬೆಳ್ಕೊತಾರೆ ಅವರು. ಪೂಜೆಗೆ ಎಷ್ಟು ಬೇಕೋ ಅಷ್ಟು ಸಾಕಾಗುತ್ತೆ. ಹಾಗೆ ನಮ್ಮ ಅತ್ತೆಯವ್ರದ್ದು ವರ್ಷದ ತಿಥಿ ಇತ್ತು. ನಮ್ಮ ಅತ್ತೆಯವರು ಅಂದರೆ ನಮ್ಮ ಅಮ್ಮವರ ಅಣ್ಣನ ಹೆಂಡತಿ. ವರ್ಷದ ಕಾರ್ಯ ಇತ್ತಲ್ವ ಅಂತ ಅಂದ್ಬಿಟ್ಟು ನಾನು ಚೇಳೂರಿಗೆ ಬಂದಿದ್ದೆ. ಎಲ್ಲ ರೆಡಿ ಎಲ್ಲ ಆಗಿತ್ತು, ಅಡುಗೆ ಎಲ್ಲ. ಕಳಸ ಪೂಜೆ ಕೂಡ ಎಲ್ಲ ರೆಡಿ ಮಾಡ್ತಿದ್ರು. ಇವರು ನಮ್ಮ ಅತ್ತೆ ಮುದ್ದೆ ಮಾಡ್ತಾವ್ರೆ. ಒಂದು 50 ಜನ ಬಂದಿದ್ರೇನೋ ಅಷ್ಟೇ. ವರ್ಷದ ಕಾರ್ಯಕ್ಕೆಲ್ಲ ಯಾರು ಅಷ್ಟೊಂದಾಗಿ ಬರಲ್ವಲ್ಲ, ಅಷ್ಟಕ್ಕೆ ಮಾತ್ರ ಪ್ರಿಪೇರ್ ಮಾಡಿದರು. ಇದು ಬೋಟಿ ಗೊಜ್ಜು. ಪೂಜೆ ಕೂಡ ಎಲ್ಲ ಆಯಿತು. ಎಲ್ಲ ರಿಲೇಟಿವ್ಸ್ ಎಲ್ಲ ಊಟಕ್ಕೆ ಕೂಡ ಬಂದರು. ನಮ್ಮದು ಲಾಸ್ಟ್ ಪಂಕ್ತಿ. ನಾವು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ತುಂಬ ಚೆನ್ನಾಗಾಗಿತ್ತು ಅಡುಗೆ ಎಲ್ಲ. ನಾನ್ ವೆಜ್ ಅಂದ್ರೇ ಕೇಳಬೇಕಾ, ಸಖತ್ತಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ನಮ್ಮೂರಲ್ಲಿ ನಾವಿಲ್ಲೇ ತೊಗೊಳ್ಳೋದು ಎಲ್ಲ ಜ್ಯುವೆಲ್ರಿನೂ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ತ್ರಿಷಂದು ಓಲೆ ಸ್ವಲ್ಪ ಕಟ್ಟಾಗಿತ್ತು ಅವಳದು, ಹಂಗಾಗಿ ನೋಡೋಣ ಅಂತ ಬಂದ್ವಿ. ಅವಳು ಮಲ್ಕೊಂಡಿದ್ಲು ಮನೇಲೇ. ಹಂಗಾಗಿ ನೋಡ್ಕೊಂಡು ಹೋಗೋಣ ಡಿಸೈನು ಅಂತ ಬಂದು ಅಲ್ಲೆಲ್ಲ ಡಿಸೈನ್ ನೋಡಿ ಸೆಲೆಕ್ಟ್ ಮಾಡಿ, ಮತ್ತು ಇಲ್ಲಿ ರೆಗ್ಯುಲರ್ ಬೇಕ್ರಿ ಇದು ನಮ್ಮದು. ನಾವೆಲ್ಲ ಏನೇ ಆಗಲಿ ಇಲ್ಲೇ ತೊಗೊಳ್ಳೋದು. ಕೇಕ್ ಆಗಲಿ, ಬನ್ ಆಗಲಿ, ಆರ್ಡರ್ಸ್ ಕೇಕ್ ಆಗಲಿ ನಾವಿಲ್ಲೇ ಕೊಟ್ಟು ಎಲ್ಲ ಇಲ್ಲೇ ತೊಗೊಳ್ಳೋದು, ಆರ್ಡರ್ ಮಾಡಿಕೊಡೋದು. ಹಂಗಾಗಿ ಒಂದು ಹಂಗೆ ವಿಡಿಯೋ ಮಾಡಿಕೊಂಡೆ. ಲಾಸ್ಟಿಗೆ ಐಸ್ ಕ್ರೀಮ್ನು ತೊಗೊಂಡು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಇನ್ನು ನಾಳೆ ಬೆಳಗ್ಗೆ ಯಾರಿಂದಲೂ ಏನನ್ನೂ ಅಪೇಕ್ಷಿಸಬೇಡಿ, ಏಕೆಂದರೆ ಪ್ರತಿಯೊಬ್ಬರಿಗೂ ತನ್ನದೇ ಆದ ಪ್ರಪಂಚವಿರುತ್ತದೆ. ಎಷ್ಟೇ ನಮ್ಮವರಾಗಿದ್ದರೂ ಮೊದಲು ತಮ್ಮವರನ್ನೇ ನೋಡುತ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.